ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇವೆ. ವಿಭಿನ್ನವಾದ ಸ್ಥಳಗಳನ್ನು ತೋರಿಸುತ್ತಾ ಇದ್ದೀರಿ ಅನ್ನುತ್ತೀರಾ? ಇದು ದೇವರ ಗೂಡಾರದ ಎಲ್ಲೆಯೊಳಗೆ ಇರುವಂಥ ಗಾಡ್ಸ್ ಇನ್, ದೇವರ ಛತ್ರ. ಅದರಲ್ಲಿ ಇರುವಂಥ ರಿಸೆಪ್ಷನ್ ಭಾಗ ಇದು. ನೀವು ಒಳಗೆ ಬಂದ ಕೂಡಲೇ ಕೂರುವಂಥ ಜಾಗ. ಇಲ್ಲಿ ಕೂತುಕೊಂಡು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ನೀವು ಬರುವಾಗ ಖಂಡಿತ ಈ ದೇವರ ಛತ್ರಕ್ಕೆ ನೀವು ವಿಸಿಟ್ ಮಾಡಬೇಕು, ನೀವು ಬಂದು ನೋಡಬೇಕು. ಸರಿನಾ? ಸರಿ. ಈಗ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಕೇಳುವುದಾದರೆ, ಒಂದು ಸುಂದರವಾದಂಥ ದೇವರ ವಾಕ್ಯ ದೇವ ಮನುಷ್ಯರ ಬಾಯಿಂದ ಬಂದಿದೆ. ಕೀರ್ತನೆಗಳು 119:49 ವಾಕ್ಯ. ನಿನ್ನ ವಾಗ್ದಾನವನ್ನು ನಿನ್ನ ಸೇವಕನಿಗೋಸ್ಕರ ನೆನಪು ಮಾಡಿಕೋ, ನನ್ನಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿದ್ದೀಯಲ್ಲ. ನನಗಾಗಿ ನೀವೊಂದು ಕಾರ್ಯವನ್ನು ನೆನಪು ಮಾಡಿಕೊಳ್ಳಬೇಕು. ಯಾವ ಕಾರ್ಯ? ನನ್ನಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿರುವ ನಿಮ್ಮ ವಾಗ್ದಾನವನ್ನು ನೆನಪಿಸಿಕೊಳ್ಳಿರಿ. ದೇವರು ತನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡುತ್ತಾರೆ, ಹೌದಲ್ಲವ? ಈಗ ವಾಕ್ ವಿತ್ ಜೀಸಸ್ ಅಲ್ಲಿ ಪ್ರತಿನಿತ್ಯ ಒಂದು ವಾಕ್ಯ ಹೇಳಲ್ಪಡುತ್ತದೆ. ಅದರ ಮೂಲಕ ದೇವರು ಮಾತನಾಡುವರು. ಇದರಲ್ಲಿ ವಾಗ್ದಾನ ಬಂದರೆ ನಾವು ಬಹಳ ನಂಬಿಕೆಯಿಂದ ಅದನ್ನು ಹಿಡಿದುಕೊಳ್ಳುತ್ತೇವೆ. ದೇವರೇ, ಈ ವಾಗ್ದಾನಕ್ಕಾಗಿ ಸ್ತೋತ್ರ ಸ್ತೋತ್ರ ಎಂಬುದಾಗಿ. ದೇವರು ನಾವು ಆ ವಾಗ್ದಾನವನ್ನು ನಂಬುವಂತೆ ಮಾಡುತ್ತಾರೆ. ನಿನಗೆ ಈ ವಾಗ್ದಾನ, ನಿನಗೆ ಇದನ್ನು ಮಾಡುತ್ತೇನೆ ಎಂದು ನಮ್ಮೊಳಗೆ ಆ ಒಂದು ನಂಬಿಕೆ ಬಂದಿತ್ತು. ಇದು ನಮಗಾಗಿರುವಂಥ ವಾಗ್ದಾನ ಅನ್ನುವಾಗ ಆ ವಾಕ್ಯವನ್ನು ಇಟ್ಟು ಪ್ರಾರ್ಥಿಸಬೇಕು. ನೀವು ನನ್ನಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿದಂಥ ಈ ವಾಗ್ದಾನವನ್ನು ನಿಮ್ಮ ಸೇವಕನಿಗಾಗಿ ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ಅಂದರೆ ದೇವರು ಒಂದು ವಾಗ್ದಾನ ಮಾಡಿದರೆ, ದೇವರು ವಾಗ್ದಾನ ಮಾಡಿದ್ದಾರೆಂಬುದಾಗಿ ನಾವು ಸುಮ್ಮನೆ ಇರಬಾರದು. ಆ ವಾಗ್ದಾನವನ್ನು ಇಟ್ಟು ಪ್ರಾರ್ಥಿಸಬೇಕು. ನಾನು ಯಾವುದೇ ಕಾರ್ಯವಾಗಿದ್ದರೂ ಮೊದಲು ಕಾದಿದ್ದು ಪ್ರಾರ್ಥನೆ ಮಾಡುವೆನು. ಒಂದು ಸೇವೆಯ ಕಾರ್ಯ, ಅವಶ್ಯಕತೆಗಳು, ಯಾವುದೋ ಒಂದು ವಿಷಯ, ಅದಕ್ಕಾಗಿ ನಾವು ಕಾದಿದ್ದು ಪ್ರಾರ್ಥಿಸುವಾಗ ದೇವರು ಅದಕ್ಕಾಗಿ ಒಂದು ವಾಗ್ದಾನ ವಾಕ್ಯವನ್ನು ಕೊಡುವರು, ಅಥವಾ ಒಂದು ನಡೆಸುವಿಕೆಯನ್ನು ಕೊಡುವರು. ಒಂದು ವಾಕ್ಯ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಈ ರೀತಿ ತೆರೆದು ನೋಡುವಂಥದ್ದಲ್ಲ. ನೀವು ಬೈಬಲನ್ನು ಇಟ್ಟುಕೊಂಡು ಆ ರೀತಿ ಮಾಯ ಮಂತ್ರಗಳನ್ನೆಲ್ಲ ಮಾಡಬಾರದು. ಆ ರೀತಿ ಅಲ್ಲ. ನೀವು ಕಾದಿದ್ದು ಪ್ರಾರ್ಥಿಸುವಾಗ ಪವಿತ್ರಾತ್ಮನು ನಿಮ್ಮ ಹೃದಯದಲ್ಲಿ ಸ್ಪಷ್ಟವಾಗಿ ಆ ವಾಕ್ಯವನ್ನು ಪ್ರಕಟಿಸಿ ತೋರಿಸುವನು. ಅದನ್ನು ನೀವು ತೆಗೆದು ಓದಬಹುದು, ನೋಡಬಹುದು. ಅಂದರೆ ಇದು ಈ ಕಾರ್ಯಕ್ಕಾಗಿ ದೇವರು ನನಗೆ ಕೊಡುತ್ತಾ ಇರುವಂಥ ವಾಕ್ಯ, ವಾಗ್ದಾನ. ಆ ವಾಕ್ಯ ನಮ್ಮೊಳಗೆ ಬಂದ ಕೂಡಲೇ ಅದನ್ನು ಹೇಳಿ ಪ್ರಾರ್ಥಿಸುವಂಥದ್ದು. ದೇವರೇ, ನೀವು ನನಗೆ ಕೊಟ್ಟಿರುವಂಥ ಈ ವಾಗ್ದಾನವನ್ನು ನೆನಪಿಸಿಕೊಳ್ಳಿ, ಅದರಂತೆ ಮಾಡಿರಿ. ಈ ವಾಗ್ದಾನವನ್ನು ನೆನಪಿಸಿಕೊಳ್ಳಿರಿ, ಒಡಂಬಡಿಕೆಯನ್ನು ನೆನಪಿಸಿಕೊಳ್ಳಿರಿ, ಅದನ್ನು ನೆರವೇರಿಸಿ ಎಂಬುದಾಗಿ ಅದನ್ನು ಹೇಳಿ ಪ್ರಾರ್ಥಿಸುವುದು. ಅದು ಬಹಳ ಬಲವಾದ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನು ದೇವರು ತಿರಸ್ಕರಿಸಲು ಆಗದು. ಖಂಡಿತ ಉತ್ತರ ಬಂದೇ ಬರುತ್ತದೆ. ಯಾಕೆಂದರೆ ದೇವರೇ ವಾಗ್ದಾನ ಮಾಡಿರುವುದಲ್ಲವ. ಅದೇ ರೀತಿಯಾಗಿ ನಾನೊಂದು ಕೂಟಕ್ಕೆ ಹೋಗುವಾಗ ನೀವಲ್ಲಿ ಏನು ಮಾಡುತ್ತೀರಿ, ನಾನೇನು ಮಾಡಬೇಕೆಂದು ಕಾದಿದ್ದು ಪ್ರಾರ್ಥಿಸುವುದು. ಆಗ ದೇವರು ಅಲ್ಲಿ ನಡೆಯಲಿರುವಂಥ ಕಾರ್ಯಗಳು, ದೇವರು ಮಾಡಲಿರುವಂಥ ಕಾರ್ಯಗಳನ್ನು ವಾಗ್ದಾನವಾಗಿ ಪ್ರಕಟಿಸುವರು. ಆಗ ವಾಕ್ಯಗಳನ್ನು ನಾನು ಬರೆದಿಟ್ಟುಕೊಂಡು ಆ ವಾಗ್ದಾನಗಳನ್ನು ಹೇಳಿ ನಾನು ಕೂಟಕ್ಕಾಗಿ ಪ್ರಾರ್ಥನೆ ಮಾಡುವುದು ಉಂಟು. ಅದೇ ರೀತಿಯಾಗಿ ಸೇವೆಯ ಒಂದು ಅವಶ್ಯಕತೆ. ಒಂದು ಬಿಲ್ಡಿಂಗ್ ಕಟ್ಟುತ್ತಾ ಇದ್ದೇವೆ, ಒಂದು ಸೇವೆಯ ಕಾರ್ಯವನ್ನು ಮಾಡುವಂತೆ ದೇವರು ಹೇಳುತ್ತಾ ಇದ್ದಾರೆ. ಅದಕ್ಕೆ ನೀವು ಏನು ವಾಗ್ದಾನ ಕೊಡುತ್ತೀರಿ, ನಾನೇನು ಮಾಡಬೇಕೆಂದು ಕಾದಿದ್ದು ಪ್ರಾರ್ಥಿಸುವಾಗ ಅದನ್ನು ದೇವರು ಪ್ರಕಟಿಸುವರು. ಅದನ್ನು ಇಟ್ಟು ಪ್ರಾರ್ಥನೆ ಮಾಡುತ್ತಾ 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 ಇಂದು ಈ ಸೇವೆಯಲ್ಲಿ ಇಷ್ಟು ಕಾರ್ಯಗಳು ನೆರವೇರುತ್ತಾ ಇವೆ. ಎಲ್ಲವೂ ಕೂಡ ದೇವರು ವಾಗ್ದಾನ ಮಾಡಿ ಅದನ್ನಿಟ್ಟು ನಾವು ಪ್ರಾರ್ಥಿಸಿ ದೇವರು ಅದನ್ನು ನೆರವೇರಿಸಿ ಕೊಟ್ಟಿದ್ದಾರೆ. ನಿಮ್ಮ ಜೀವಿತದಲ್ಲಿ ಕೂಡ ಈ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಮಕ್ಕಳ ಕಾರ್ಯವ ನೀವೇ ಏನೋ ತೀರ್ಮಾನ ಮಾಡದೆ ಮೊದಲು ಪ್ರಾರ್ಥನೆ ಮಾಡಿರಿ. ದೇವರಿಂದ ಆ ವಾಗ್ದಾನವನ್ನು ಹೊಂದಿಕೊಳ್ಳಿರಿ. ಕರ್ತನ ವಾಗ್ದಾನವನ್ನು, ಗೈಡೆನ್ಸ್ ಅನ್ನು ವಾಕ್ಯದ ಮೂಲಕ ನೀವು ಹೊಂದಿಕೊಂಡು ಆ ವಾಕ್ಯವನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡುತ್ತಾ 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 ಅದು ಹಾಗೆ ನೆರವೇರುವುದು. ಅದುವೇ ದೇವರು ಇಂದು ನಮಗೆ ಹೇಳುವಂಥ ಒಂದು ಕಾರ್ಯ. ನೀವು ನಿರೀಕ್ಷೆಯನ್ನು ಹುಟ್ಟಿಸಿದ ನಿಮ್ಮ ವಾಗ್ದಾನವನ್ನು ನೆನಪಿಸಿಕೊಳ್ಳಿರಿ. ದೇವರು ನಿಮಗೆ ವಾಗ್ದಾನ ಮಾಡಿದ್ದಾರಲ್ಲ, ಅದನ್ನು ಹೇಳಿ ಎಂದಾದರೂ ಪ್ರಾರ್ಥನೆ ಮಾಡುತ್ತೀರಾ? ಸುಮ್ಮನೆ ಅದನ್ನು ಬರೆದು ಇಟ್ಟುಕೊಂಡಿದ್ದೀರಿ ಅಷ್ಟೇ. ಅದನ್ನು ಹೇಳಿ ಪ್ರಾರ್ಥಿಸಬೇಕಲ್ಲ. ಇಲ್ಲಿ ಭಕ್ತನು ಪ್ರಾರ್ಥಿಸಿದ್ದನ್ನು ತಾನೇ ಇಲ್ಲಿ ಬರೆಯಲ್ಪಟ್ಟಿದೆ. ಈಗ ನೀವು ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ಹಾಗೆ ಪ್ರಾರ್ಥಿಸಿರಿ. ದೇವರೇ, ನೀವು ನನ್ನಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿದ ನಿಮ್ಮ ವಾಗ್ದಾನವನ್ನು ನೆನಪು ಮಾಡಿಕೊಳ್ಳಿ. ನನಗಾಗಿ ಅದನ್ನು ನೆನಪು ಮಾಡಿಕೊಳ್ಳಿ, ಅದನ್ನು ನೆರವೇರಿಸಿರಿ. ನೀವು ನೆರವೇರಿಸಿ ಕೊಡುತ್ತೀರಿ, ನಾನು ನಂಬುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.